ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯ ಉದೀರೆ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಶ್ಕಮಂ ಕರೋತಿ ವಾಚಾನ ಭಂಗುಂ ಲಂಕಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧವ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. जय श्री Prabhupada, जय श्री Gurudev. So Srimad Bhagavatam 10th canto 4th chapter. So Kamsa na ಅಕ್ರಮಗಳು. ಸೊ ಇಲ್ಲಿ ಬಂದು ನಮಗೂ 22 ಶ್ಲೋಕಗಳು ಆಯಿತು. ಸೊ ಮಾಡಿದ ಕೆಲಸ ಎಲ್ಲ ಮಾಡಿಬಿಟ್ಟು ಇವಾಗ ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ಸೊ ಆಮೇಲೆ ಏನು ಅವರು ಅರೆಸ್ಟ್ ಮಾಡಿ ಇಟ್ಟಿದ್ದಾನಲ್ವಾ ಆ ಚಂಗಳಿಗಳು, ಆ ಬೇಡಿ ಎಲ್ಲ ತೆಗೆದು ಬಿಡ್ತಾನೆ. ಸೊ ಇವಾಗ ಅವನು ಬಂದು ಅವರ ತಂಗೆ ಮತ್ತೆ ಮೈದನ ಹತ್ರ ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ಸೊ ಕಂಸ ಈ ತರ ಮಾತಾಡೋದು ಕೇಳಿ, ಆದ್ರೆ ಅವ್ರು ಮಾಡಿದ ಕೆಲಸ ಎಲ್ಲ ಅಟ್ಟೂಳಿಯಗಳು, ಅಷ್ಟು ಪಾಪಿ ಕೆಲಸ ಎಲ್ಲ ಮಾಡಿಬಿಟ್ಟು ಇವಾಗ ತಂಗಿ ಹತ್ರ ಮತ್ತೆ ಮೈದನ ಹತ್ರ ಅವನು ಪಾದ ಅಲ್ಲಿ ಬಿದ್ದು ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ಕ್ಷಮಾಪಣೆ ಕೇಳ್ಬಿಟ್ಟು, ನೋಡಿ ದುರ್ಗಾದೇವಿ ಈ ತರ ಹೇಳ್ಬಿಟ್ಟಿದ್ದಾರೆ, ಸೊ ಆದ್ರೆ ನಾವು ತಪ್ಪೇ ಮಾಡಿದೀನಿ, ಆದ್ರೆ ನಿಮ್ಗೂ ಹುಟ್ಟಿರೋ ಮಗುನ ಯಾಕಂದ್ರೆ ಆಕಾಶವಾಣಿ ಆ ತರ ಹೇಳಿದೆ. ಆದ್ರೆ ಇವಾಗ ದುರ್ಗಾದೇವಿ ಬಂದು ಈ ತರ ಆಲ್ರೆಡಿ ಅವನೆಲ್ಲೇ ಹುಟ್ಟಿಬಿಟ್ಟಿದ್ದಾನೆ ಹೇಳ್ತಾರೆ. ಸೊ ಆದ್ರೆ ಇಷ್ಟು ವರ್ಷ ನಿಮ್ನ ಅರೆಸ್ಟ್ ಮಾಡಿದೆಲ್ಲ ತಪ್ಪಾಯ್ತು, ಏನೋ ವಿಧಿ ಹೊಸದಿಂದು ಕರ್ಮದ ಪ್ರಹಾರ ಈ ತರ ಆಯ್ತು, ನನಗೆ ಕ್ಷಮಿಸಿಬಿಡೀನು. ಆ ತರ ಕ್ಷಮಾಪಣೆ ಕೇಳಿದ್ರೆ ದೇವಕಿನೂ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ, ಅವರು ಸಮಾಧಾನ ಆಗ್ತಾಳೆ. ಮತ್ತೆ ವಸುದೇವರು ಅವ್ರಿಗೂ ಕೋಪ ಎಲ್ಲ ಹೋಯ್ತು. ದೇವಕಿ ಮತ್ತೆ ವಸುದೇವರಿಗೂ ಕೋಪ ಎಲ್ಲ ಹೋಯ್ತು. ಅವರಿಬ್ಬರು ಕಂಸನ್ನೇ ಕ್ಷಮಾಪಣೆ ಮಾಡಿಬಿಡ್ತಾರೆ. ಮಾಡಿಬಿಟ್ಟು, ಇವಾಗ ನೀವು ಅಷ್ಟು ದೊಡ್ಡ ಪರಾಕ್ರಮಶಾಲಿ, ನೀವು ಇಷ್ಟು ದಿನ ಅಜ್ಞಾನಲ್ಲಿ ಇದ್ಬಿಟ್ಟಿದ್ಯಾ, ಅದಕ್ಕೆ ನೀವು ಈ ತರ ಮಾಡಿದ್ಯಾ. ಯಾಕಂದ್ರೆ ವಸುದೇವರು ಹೇಳ್ತಾ ಇದ್ದಾರೆ, ನೀವು ಬಂದು ಈ ತರ ಶರೀರ ಅನುಮಾನ ಪ್ರಹಾರ ಶರೀರಲ್ಲಿ ಇಂಪಾರ್ಟೆನ್ಸ್, ಆ ತತ್ವಗಳ ಮೇಲೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರದು, ದೇಹಾಭಿಮಾನ ಇರಬಾರದು, ನಾನು ತನ್ನದು ಅನ್ನೋದು ಅವರೆಲ್ಲ ಏನಾಗ್ತಾರೆ, ನಾಶ ಆಗ್ತಾರೆ. ಸೊ ಯಾವಾಗ ಈ ತರ ಏನು ಡಿಫ್ರೆನ್ಸ್ ಮಾಡಬೇಡ. ಯಾಕಂದ್ರೆ ನಾನು ನನ್ನದು ಅನ್ನೋದೇ ಏನು ಅದೆಲ್ಲ ಅಹಂಕಾರ ವರ್ಡ್ಸ್. ಸೊ ಆ ತರ ಬೇಡಾನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಂದು ಭೌತಿಕ ಲೋಕಲ್ಲಿ ನಮಗೂ ದುಃಖಗಳು ಆಗಲಿ, ಸಂತೋಷ, ಭಯ, ಹೊಟ್ಟೆ ಕಿಚ್ಚು, ಮತ್ತೆ ದುರಾಸೆ, ಮೋಗ, ಕಾಮ, ಸೊ ಈ ತರ ವಿಷಯಗಳು, ಭೌತಿಕ ವಿಷಯಗಳು ಜಾಸ್ತಿ ಇದೆ. ಬಟ್ ಈ ವಿಷಯಗಳಲ್ಲಿ ಎಲ್ಲಿಯಾದ್ರೂ ಸಿಕ್ಕಾಕೊಂಡ್ ಬಿಟ್ಟಿದ್ರೆ ಅವರು ಏನು ಭಗವಂತ ಹತ್ರ ಹೋಗಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ಅಲ್ಲೇ ಆ ಭೌತಿಕ ವಿಷಯಗಳಲ್ಲೇ ಮುಳುಗಿ ಅವರು ಏನಾಗ್ತಾರೆ, ಕಷ್ಟ ಅನುಭವಿಸ್ತಾರೆ. ಇವಾಗ ಶುಕದೇವರು ಹೇಳ್ತಾ ಇದ್ದಾರೆ. ಸೊ ಈ ತರ ದೇವಕಿ ಮತ್ತೆ ವಸುದೇವರ್ನಿ ಸಮಾಧಾನ ಮಾಡಿಬಿಟ್ಟು ಅವ್ರ ಹತ್ರ ಮನಪೂರ್ವಕ ಕ್ಷಮಾಪಣೆ ಕೇಳ್ಬಿಟ್ಟು ಅವನ್ನೇ ರಿಲೀಸ್ ಮಾಡ್ಬಿಡ್ತಾನೆ. ರಿಲೀಸ್ ಮಾಡಿಬಿಟ್ಟು ಆಮೇಲೆ ಕಂಸ ಅವನ ಮನೆಗೆ ಅವನು ಹೋಗ್ತಾನೆ. ಸೊ ಆ ತರ ಇವಾಗ ಕಂಸ ಮನೆಗೆ ಹೋದ್ಮೇಲ್ಗಡೆ ಏನ್ ಮಾಡ್ತಾನೆ, ಅಲ್ಲಿ ಅವನು ಮಂತ್ರಿಗಳು ಎಲ್ಲರನ್ನೇ ಕರೀತಾನೆ. ಮತ್ತೆ ಅವನು ಸ್ನೇಹಿತರುಗಳು ಎಲ್ಲ, ಯಾಕಂದ್ರೆ ಇವ್ರ ಇರೋ ಮಂತ್ರಿಗಳಾಗಲಿ ಸ್ನೇಹಿತರಾಗಲಿ ಎಲ್ಲ ಅಸುರ ಫ್ಯಾಮಿಲೀಸ್, ಎಲ್ಲ ಅಸುರ ಸ್ವಭಾವ ಇರೋರು ಎಲ್ಲರನ್ನೇ ಕರೆದು ಬಿಡ್ತಾನೆ. ಕರೆದು ಈ ತರ ಯೋಗಮಾಯ ಹೇಳಿದ ವಿಷಯಗಳು ಎಲ್ಲ ಹೇಳ್ತಾನೆ. ಆಲ್ರೆಡಿ ಎಲ್ಲಿಯೋ ಹುಟ್ಟಿಬಿಟ್ಟಿದ್ದಾನಂತೆ, ಇವಾಗ ನೋಡಿ ಏನ್ ಮಾಡೋದು ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾನೆ. ದೇವರುಗಳೆಲ್ಲ
ಯಾಕಂದ್ರೆ ದೇವರುಗಳೆಲ್ಲ ನಮ್ಮ ಪகைವರ್ಗಳು, ವಿರೋಧಿಗಳು. ಅವರು ಕೆಲಸಗಳೆಲ್ಲ ಯಾವ ತರ ಇರುತ್ತೆ, ನಮ್ಗೆ ಆಪೋಸಿಟ್ ಆಗಿ ಇರುತ್ತೆ. ಯಾಕಂದ್ರೆ ದೇವರುಗಳೆಲ್ಲ ಅಷ್ಟು ಒಂದು ಪರಾಕ್ರಮಶಾಲಿಗಳಲ್ಲ, ನಮ್ಮ ಮೇಲೆ ಅಸೂಯೆಲಿ ಇರೋರೆ. ಸೊ ಅದೇ ತರ ದೇವರುಗಳ ಮೇಲೆ ಅಸೂಯೆ ಪಡೋರು ಯಾರು? ಈ ಅಸುರರುಗಳು ಅಲ್ವಾ? ಸೊ ಅವರು ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಅವರು ಎಲ್ಲಿ ಹುಟ್ಟಿದಾರೋ, ಏನ್ ಮಾಡೋದನ್ನು ಈ ತರ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಇವಾಗ ಒಟ್ಟಿಗೆ ಆ ಭೋಜರಾಜನಾಗಿ ಇರೋ ಕಂಸನ ಹತ್ರ ಮಾತಾಡೋಕ್ಕೂ ಶುರು ಮಾಡ್ತಾರೆ. ಓಕೆ, ಇದರ ಏನ್ ಮಾಡೋಣ, ಇವಾಗ ಒಂದು 10 ದಿನ ಮುಂದೆ, 10 ದಿನ ಹಿಂದೆ ಹುಟ್ಟಿರೋ ಎಲ್ಲಾ ಮಕ್ಕಳನ್ನಿ, 10 ದಿನ ಮುಂದೆ 10 ದಿನ ಹಿಂದೆ ಹುಟ್ಟಿರೋ ಎಲ್ಲಾ ಮಕ್ಕಳ, ಇದು ಗ್ರಾಮಗಳಾಗಲಿ ನಗರಗಳಾಗಲಿ ಆಯರ್ಪಾಡಿಯಲ್ಲಾಗಲಿ ಎಲ್ಲಿ ಎಲ್ಲಾ ಜಾಗದಲ್ಲಿ ಇರೋ ಈ 10 ದಿನ ಮುಂದೆ 10 ದಿನ ಹಿಂದೆ ಹುಟ್ಟಿರೋ ಎಲ್ಲಾ ಮಕ್ಕಳನ್ನ ನಾವು ಕೊಂದ್ಬಿಡೋಣ. ಸೊ ಈ ತರ, ಯಾಕಂದ್ರೆ ದೇವರುಗಳೆಲ್ಲ ನಿಮ್ಮ ಬಿಲ್ಲಿನ ಆ ಶಬ್ದ ಕೇಳುವಾಗ ಅವರೆಲ್ಲ ಭಯ ಪಟ್ಕೊಂಡು ಓಡೋಡೋರು. ಅದಕ್ಕೆ ಭಗವಂತ ದೇವರುಗಳಿಗೆಲ್ಲ ಯಜಮಾನ್ರಲ್ವ ಅವನು ಎಲ್ಲೋ ಹುಟ್ಟುಬಿಟ್ಟಿರ್ತಾನೆ, ಹೋಗಿ ಅವ್ರನ್ನ ನಾವು ಏನ್ ಮಾಡಬೇಕು? ಸಾಯಿಸ್ಬೇಕು. ಸೊ ನಾವು ಏನ್ ಮಾಡ್ಬೇಕು? ಎಲ್ಲಾ ಮಕ್ಕಳನ್ನ ಸಾಯಿಸ್ಬಿಡೋಣ. ಯಾರು ನಮ್ನ ಏನ್ ಮಾಡ್ಬಿಡ್ತಾರೆ, ಯಾರು ಏನ್ ನಮ್ನ ಮಾಡಕ್ಕಾಗಲ್ಲ. ಸೊ ಎಲ್ಲಾ ದಿಕ್ಕಲ್ಲಿ ಹೋಗಿ, ಯಾಕಂದ್ರೆ ನೀವು ಜಗಳ ಮಾಡುವಾಗ ನಿಮ್ ನೋಡಿ ಎಲ್ಲಾ ದೇವರು ಓಡೋಡ್ಬಿಡ್ತಾರೆ. ಕೆಲವರು ಪ್ರಾಣ ರಕ್ಷಣೆ ಮಾಡ್ಕೋಬೇಕು ಅಷ್ಟು ಭಯಲ್ಲಿ ಅಷ್ಟು ಬೇಗ ಓಡೋಡ್ತಾರೆ, ಸೋಲ್ಬಿಟ್ಟು ಹೋಗ್ತಾರೆ. ಎಲ್ಲರೂ ಆಯುಧಗಳು ಬಿಟ್ಬಿಟ್ಟು ಹೋಗ್ತಾರೆ. ಈ ತರ ಇರೋರು ದೇವರುಗಳು. ಅವರು ಎಷ್ಟು ಜನ ನಿಮ್ನ ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳಿ ಅವರವರು ಬಟ್ಟೆ ಎಲ್ಲ ಬಿಚ್ಕೊಂಡು ಓಡೋಡಿದ್ದಾರೆ. ಅವರೆಲ್ಲ ಒಂದು ವಿಷಯವ ಆ ತರ ಏನು ಆ ದೇವರುಗಳನ್ನ ಇನ್ಸಲ್ಟ್ ಮಾಡೋ ತರ ಮಾತಾಡ್ಬಿಟ್ಟು ಕಂಸನ್ನೇ ಅಷ್ಟು ಹೊಗಳೋ ತರ ಮಾತಾಡ್ತಾ ಇದ್ದಾರೆ. ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಮತ್ತೆ ಕೂದಲೆಲ್ಲ ಬಿಚ್ಕೊಂಡು ಆ ತರ ಎಲ್ಲ ಓಡೋಡಿದ್ದಾರೆ. ಯಾಕಂದ್ರೆ ನಿಮ್ಮ ಹತ್ರ ಅಷ್ಟು ಭಯ ಈ ದೇವರುಗಳಿಗೆಲ್ಲ ಹೇಳ್ತಾ ಇದ್ದಾರೆ. ಕೆಲವು ದೇವರುಗಳು ಈ ತರ ಜಗಳದಲ್ಲಿ ಬರುವಾಗ ಅವರವರು ರಥಗಳನ್ನೇ ಬಿಟ್ಟು, ಆಯುಧಗಳನ್ನೇ ಬಿಟ್ಟು, ನಿಮ್ ಮೇಲ್ಗಡೆ ಇರೋ ಭಯದಿಂದ ಯಾವ ತರ ಎಲ್ಲ ಬಿಟ್ಟು ಅವರವರು ಓಡೋಡಿದ್ದಾರೆ. ಯಾವ ತರ ಅವರು ಬಿಲ್ಲು ಅಂಬು ಎಲ್ಲ ಐಶ್ವರ್ಯಗಳೆಲ್ಲ ಬಿಟ್ಟು ಹೋಗಿದ್ದಾರೆ. ಆ ತರ ಯಾರೆಲ್ಲ ಹೇಳ್ತಾರೋ ಅವ್ರನ್ನೆಲ್ಲ ನೀವ್ ಏನ್ ಮಾಡೋದಿಲ್ಲ, ಕೊಳ್ಳೋದಿಲ್ಲ. ಯಾಕಂದ್ರೆ ಭಯಪಟ್ಟು ಓಡೋರ್ನ ಯಾಕೆ ಕೊಳ್ಬೇಕು? ಇವಾಗ ಸೊ ಆ ತರ ಭಯ ಪಟ್ಕೊಂಡು ಓಡೋರನ್ನ ಕೊಳ್ಳೋದಿಲ್ಲ ನೀವು, ಅಷ್ಟೊಂದು ಪರಾಕ್ರಮಶಾಲಿ ನೀವು. ಆದ್ರೆ ಅದೇ ದೇವರುಗಳು ಆಚೆ ಬಂದು ವೀಣ್ ಜಂಬ ಮಾತಾಡ್ತಾರೆ. ಏನು ಅವ್ರ ಬಗ್ಗೆ ಅವರೇ ಹೊಗಳ್ಕೊಳ್ಳೋದು. ಏನ್ ಹೇಳ್ತಾರೆ ಅವ್ರ ಬಗ್ಗೆ ಅವರೇ ಹೊಗಳ್ಕೊಳ್ಳೋದಕ್ಕೂ, ಅದು ತಮಿಳಲ್ಲಿ ತರ್ಪೆರುಮೆನ್ ಹೇಳ್ತಾರೆ. ಓಕೆ, ಅವ್ರ ಬಗ್ಗೆ ಅವರೇ ಹೊಗಳ್ಕೊಳ್ಳೋದು, ಆ ತರ ದೇವರುಗಳು ಮಾಡ್ಕೊಳ್ತಾರೆ. ಆದ್ರೆ ನಿಜವಾಗ ಅವರು ಅಷ್ಟು ಪರಾಕ್ರಮಶಾಲಿ ಅಲ್ಲ. ನಿಮ್ಮ ಹತ್ರ ಭಯ ಪಡೋರು ಅವರು. ಆದ್ರೆ ಅವ್ರಿಗೆಲ್ಲ ಒಂದು ಯಜಮಾನ್ರ ತರ ಈ ವಿಷ್ಣು ಬಂದಿದ್ದಾರೆ. ಅವನು ಏನು ಅಷ್ಟು ದೊಡ್ಡೋನಲ್ಲ. ಅವನು ಎಲ್ಲ ಯೋಗಿಗಳು ಹೃದಯಲ್ಲಿ ವಾಸ ಮಾಡೋನು. ಅದೇ ತರ ಶಿವಾನಿ ನೋಡಿದ್ರೆ ಅವನು ಕಾಡಕ್ಕೆ ಓಡೋಡ್ಬಿಟ್ಟಿದ್ದಾನೆ. ಬ್ರಹ್ಮನ್ ನೋಡಿದ್ರೆ ಅವನು ಯಾವಾಗ ತಪಸ್ಸಲ್ಲಿ ಧ್ಯಾನಲ್ಲಿ ಇರ್ತಾನೆ. ಇಂದ್ರಾಣಿ ನೋಡಿದ್ರೆ ಅವನು ಮತ್ತೆ ದೇವರುಗಳೆಲ್ಲ ಶಕ್ತಿವಂತರು, ಶಕ್ತಿಯೇ ಇಲ್ಲ, ಅವ್ರಿಗೂ ಶಕ್ತಿ ಇಲ್ಲ, ಶಕ್ತಿಹೀನರುಗಳು. ಓಕೆ, ಆ ತರ ಇರುವಾಗ ನೀವು ಯಾಕೆ ಭಯ ಪಡ್ತೀರಾ? ನಿಮ್ಗೂ ಭಯವೇ ಬೇಡ, ಯಾರು ನಿಮ್ಗೆ ಏನ್ ಮಾಡಕ್ಕಾಗಲ್ಲ ಸ್ವಾಮಿ. ಆ ತರ ಕಂಸನಕ್ಕೂ ಏನೋ
ಗ್ಲೋರಿಸ್ ಮಾಡ್ತಾ ಇದ್ದಾರೆ. ಓಕೆ, ಆದ್ರೆ ನೀವೇನೋ ದೇವರುಗಳು ಬಂದು ಜಗಳ ಮಾಡ್ತಾರೆ ಮತ್ತೆ ಅಲಕ್ಷ್ಯ ಮಾಡಬಾರದು, ಮತ್ತೆ ನಮ್ಮದು ಅಭಿಪ್ರಾಯ ಏನು ಈ ತರ ಎಲ್ಲ ಕೇಳ್ತಾ ಇದ್ದೀರಾ. ಆದ್ರೆ ಯಾರ ಬಗ್ಗೆ ನಮ್ಗೇನ್ ಭಯ ಇಲ್ಲ ಸ್ವಾಮಿ, ನೀವು ಎಷ್ಟು ದೊಡ್ಡ ಪರಾಕ್ರಮಶಾಲಿ, ನೀವು ಇಷ್ಟು ಸ್ಟ್ರಾಂಗ್, ಇಷ್ಟು ಸಿದ್ಧವಾಗಿ ಇರೋರು, ನಿಮ್ನ ಯಾರು ಏನ್ ಮಾಡಕ್ಕಾಗುತ್ತೆ, ಯಾರು ನಿಮ್ ಮುಂದೆ ನಿಲ್ಲಕ್ಕೆ ಆಗಲ್ಲ. ಮತ್ತೆ ಒಂದು ವ್ಯಾಧಿನಿ ನಾವು ಅಲಕ್ಷ್ಯವಾಗ ಅನ್ಕೊಳ್ಳುವಾಗ ಮತ್ತೆ ಆ ವ್ಯಾಧಿ ದೊಡ್ಡದಾಗುತ್ತೆ, ಆದ್ಮೇಲೆ ಮತ್ತೆ ಅದೇ ಏನು ವಾಸಿ ಮಾಡೋದು ಕಷ್ಟ, ಸಾಧ್ಯ ಆಗೋದಿಲ್ಲ. ಸೊ ಆರಂಭಲ್ಲೇ ನಾವು ಅದು ಆ ವ್ಯಾಧಿ ಏನೋ ಅದು ಬಂದು ನಾವು ಕ್ಲೀನ್ ಮಾಡಬೇಕು, ಅದು ವಾಸಿ ಮಾಡಬೇಕು. ಆ ಥರ ಇವಾಗ ಸ್ಟಾರ್ಟಿಂಗ್ಲೇ ಅದು ನಮ್ಗೂ ವಿರೋಧಿಯಾಗ ಯಾರು ಹುಟ್ಟಿದಾನೋ ಅವನ್ನ ಸಾಯಿಸ್ಬಿಟ್ಟಿದ್ರೆ ನಮ್ಗೆ ಪ್ರಾಬ್ಲಮ್ ಆಗಲ್ಲ. ಸೊ ನೋಡಿ, ಒಬ್ಬೊಬ್ಬರು ಒಂದೊಂದು ಹೇಳ್ಕೊಡ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲೆಲ್ಲ ಈ ತರ ಆಧ್ಯಾತ್ಮಿಕ ವಿಷಯಗಳು ನಡೀತಾ ಇದೆಯೋ, ವೇದ ಪಾಠ ನಡೀತಾ ಇದೆಯೋ, ಹಸುಗಳು ರಕ್ಷಣೆ ಮಾಡ್ತಾ ಇದ್ದಾರೋ, ಬ್ರಾಹ್ಮಣರು ರಕ್ಷಣೆ ಮಾಡ್ತಾ ತಪಸ್ ಮಾಡ್ತಾ ಇದ್ದಾರೋ, ಯಾರು ಜಾಸ್ತಿ ದಕ್ಷಿಣ ಎಲ್ಲ ಕೊಡ್ತಾ ಇದ್ದಾರೋ, ಎಲ್ಲಿ ಯಾಗಗಳೆಲ್ಲ ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ಭಗವಂತ ವಿಷ್ಣು ಅಲ್ಲಿ ಇರ್ತಾನಂತೆ. ಆ ತರ ಇರೋ ಜಾಗಲ್ಲಿ ನಾವು ಹುಡುಕಿದ್ರೆ ಸಿಕ್ಕಾಕ್ಬಿಡುತ್ತಾನೆ. ನೋಡಿ, ವಿಷ್ಣು ಎಲ್ಲೆಲ್ಲ ಇರ್ತಾನೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಮೂಲಂ ಹಿ ವಿಷ್ಣುರ್ದೇವಾನಾಂ ಯತ್ರ ಧರ್ಮಃ ಸನಾತನಃ ತಸ್ಯ ಚ ಬ್ರಹ್ಮ ಕೋ ವಿಪ್ರಾಸ್ ತವೋ ಯಜ್ಞಾಹ ಸ ದಕ್ಷಿಣಾಹ. ನೋಡಿ, ಈ ಜಾಗಲ್ಲೆಲ್ಲ ಭಗವಂತ ನಿಜವಾಗ ಇದ್ದಾನೆ. ಈ ಅಸುರರುಗಳೇ ಹೇಳ್ತಾರೆ ಭಗವಂತ ಎಲ್ಲಿದ್ದಾನೆ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಧ್ಯಾತ್ಮಿಕ ವಿಷಯಗಳು ನಡೆಯೋ ಜಾಗಲ್ಲಿ, ವೇದಗಳು ಪಾರಾಯಣ ಮಾಡೋ ಜಾಗಲ್ಲಿ, ಹಸುಗಳು ರಕ್ಷಣೆ ಮಾಡೋ, ಮತ್ತೆ ಬ್ರಾಹ್ಮಣರುಗಳು ಬ್ರಾಹ್ಮಣರು ಇರೋ ಜಾಗಲ್ಲಿ, ತಪಸ್ ಮಾಡೋ ಜಾಗಲ್ಲಿ, ಯಾಗ ಯಜ್ಞ ದಕ್ಷಿಣಗಳು ಕೊಡೋ ಜಾಗಲ್ಲಿ, ಈ ಜಾಗಲ್ಲೆಲ್ಲ ವಿಷ್ಣು ಇರ್ತಾನೆ. ಯಾಕಂದ್ರೆ ವಿಷ್ಣುಗೆ ಆ ಜಾಗಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕೆ ಆ ಜಾಗಲ್ಲೇ ನಾವು ಸ್ವಲ್ಪ ಎಕ್ಸ್ಟ್ರಾವ ಹುಡುಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ನಾವು ಎಲ್ಲಾ ಜಾಗದಲ್ಲಿ ನಾವು ಹುಡುಕ್ಬೇಕು. ಯಾಕಂದ್ರೆ ಎಲ್ಲಿ ಈ ಯಾಗ ಯಜ್ಞಗಳು ಬ್ರಾಹ್ಮಣರುಗಳು ಇರ್ತಾರೋ, ಎಲ್ಲಿ ಈ ತರ ಹಸುಗಳು ಮತ್ತೆ ಹಸು ದಾನ ಕೊಡ್ತಾರೋ, ಮತ್ತೆ ಎಲ್ಲಿ ತುಪ್ಪ ಜಾಸ್ತಿ ಇಟ್ಟು ಯಾಗ ಯಜ್ಞ ಮಾಡ್ತಾರೋ ಎಲ್ಲಾನೇ ಸಾಯಿಸ್ಬಿಡಿ. ನೋಡಿ, ಎಲ್ಲಾರನ್ನೇ ಇದೆಲ್ಲ ಎಲ್ಲಿ ಮಾಡ್ತಾ ಇದಾರೋ ಅಲ್ಲಿ ಇರೋರು ಎಲ್ಲರನ್ನೇ ಸಾಯಿಸ್ಬಿಡಣ್ಣ. ಯಾವ ತರ ತೀರ್ಮಾನ ಮಾಡ್ತಾರೆ ನೋಡಿ, ಎಲ್ಲರನ್ನೇ ಸಾಯಿಸ್ಬಿಟ್ಟು ಏನ್ ಮಾಡೋದು ಇವರು. ಯಾಕಂದ್ರೆ ಬ್ರಾಹ್ಮಣರುಗಳು ಇರೋ ಜಾಗ, ಹಸುಗಳು ಇರೋ ಜಾಗ, ದಾನ ಕೊಡೋ ಜಾಗಲ್ಲಿ, ಯಾಕಂದ್ರೆ ಎಲ್ಲ ಇಂದ್ರಿಯ ಕಂಟ್ರೋಲ್ ಮಾಡಿ ಈ ತರ ಯಾಗ ಯಜ್ಞಗಳು ಮಾಡ್ತಾರೆ, ತಪಸ್ ಮಾಡ್ತಾರೆ. ಈ ತರ ಕರುಣೆ, ಏನು ಪೊರುಮೆ, ಸಹನೆ, ಸೊ ಈ ತರ ಒಳ್ಳೆ ಗುಣಗಳೆಲ್ಲ ವಿಷ್ಣುಕ್ಕೂ ಜಾಸ್ತಿ ಇಷ್ಟ ಆಗುತ್ತೆ. ಯಾಕಂದ್ರೆ ಇದೆಲ್ಲ ವಿಷ್ಣುಕ್ಕೆ ಇಷ್ಟವಾಗೋದು ಅಂಗಗಳಾಗಿ ಇರುತ್ತೆ. ಸೊ ಈ ಜಾಗದಲ್ಲಿ ಹೋಗಿ ಅಲ್ಲಿರೋರ್ನೆಲ್ಲ ನಾವು ಸಾಯಿಸ್ಬಿಡಣ್ಣ. ನೋಡಿ, ಒಂದು ಮಗು ಮಾತ್ರ ಇಲ್ಲ, ಅಲ್ಲಿ ಇರೋ ಎಲ್ಲಾನೇ ಸಾಯಿಸ್ಬಿಡಣ್ಣ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾರು ಹೃದಯಲ್ಲಿ ಪರಮಾತ್ಮ ಇರೋನು ಆ ವಿಷ್ಣುವೇ ಅಲ್ವಾ. ಆ ವಿಷ್ಣುಗೂ ವಿರೋಧಿ ಯಾರು ಅಂದ್ರೆ ಅಸುರರುಗಳೇ. ಅಸುರತ್ವಿಟ್ ಅಸುರರುಗಳಿಗೂ ವಿರೋಧಿ ಅವನು, ಎಲ್ಲ ದೇವರುಗಳಿಗೂ ಯಜಮಾನರು ಅವನು. ಈ ಶಿವ ಬ್ರಹ್ಮ ಎಲ್ಲ ದೇವರುಗಳನ್ನು ರಕ್ಷಣೆ ಮಾಡೋಣೆ ಆ ವಿಷ್ಣುವೇ. ಆ ತರ ಅದೇ ತರ ಪುಣ್ಯ ಪುರುಷರುಗಳು ಮತ್ತೆ ಋಷಿಗಳು, ಮುನಿವರುಗಳು, ವೈಷ್ಣವರುಗಳು ಅವರೆಲ್ಲ ಆ ವಿಷ್ಣುನೇ ನಂಬ್ಕೊಂಡಿರೋರು. ಅದಕ್ಕೆ ನಾವೇನ್ ಮಾಡೋಣ, ಈ ವೈಷ್ಣವರುಗಳಲ್ಲಿ ಮತ್ತೆ ಎಲ್ಲ ಋಷಿಗಳಲ್ಲಿ ನಾವು ಹಿಂಸೆ ಕೊಡೋಣ, ಮತ್ತೆ ಅವ್ರನ್ನೆಲ್ಲ ಕೊಂದ್ಬಿಡೋಣ. ಆವಾಗ ಏನಾಗುತ್ತೆ, ಖಂಡಿತ ಅವನು ಬರ್ತಾನೆ, ಆಚೆ ಬರ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ.
ಶುಭದೇವ್ ಗೋಸ್ವಾಮಿ ಮತ್ತೆ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ತರ ಯಮರಾಜನಕ್ಕೂ ರಿಲೇಷನ್ ತರ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಕೊಂದ್ಬಿಡೋಣ, ಇವ್ರನ್ನ ಕೊಂದ್ಬಿಡೋಣ, ಅವ್ರನ್ನ ಸಾಯಿಸ್ಬಿಡೋಣ. ಸೊ ಈ ತರ ಹೇಳ್ತಾ ಇದ್ದಾರೆ. ಏನೋ ಇವನೇ ಯಮಧರ್ಮರಾಜ ತರ ಎಲ್ಲ ಯಾರನ್ನ ಕೊಳ್ಳೋದನ್ನು ಲಿಸ್ಟ್ ಆಗ್ತಾ ಇದ್ದಾರೆ. ವೈಷ್ಣವರುಗಳು, ಬ್ರಾಹ್ಮಣರುಗಳು, ತಪಸ್ವಿಗಳು ಎಲ್ಲಾನು ಕೊಂದ್ಬಿಡೋಣ. ಯಾಕಂದ್ರೆ ಕಂಸ ಒಂದು ದುರ್ಬುದ್ಧಿ ಇರೋನು, ಅಸುರನು. ನರ್ಬುದ್ಧಿ ಅನ್ನೋದು ಸ್ವಲ್ಪವೂ ಇಲ್ಲ, ಅಷ್ಟು ಕೆಟ್ಟ ಬುದ್ಧಿ. ಸೊ ಈ ತರ ಅಸುರರುಗಳೆಲ್ಲ ಅವನಕ್ಕೂ ಹೇಳೋದು ಕೇಳಿ ಕೇಳಿ ಏನಾಗ್ತಾ ಇದೆ, ಅವನಕ್ಕೂ ಬುದ್ಧಿ ಹೋಯ್ತು. ಓಕೆ, ಬ್ರಾಹ್ಮಣರುಗಳು, ಸಾಧುಕರು ಎಲ್ಲರಿಗೂ ಹಿಂಸೆ ಕೊಡಿ, ಎಲ್ಲಾನು ಕೊಂದ್ಬಿಡು. ಇವನು ಓಕೆ ಹೇಳ್ಬಿಟ್ಟಿದ್ದಾನೆ. ನೋಡಿ, ನಾವು ಯಾರ ಸಂಘ ತಗೋಬೇಕು ಇವಾಗ. ನೋಡಿ, ಇವನು ಯಾರ ಸಂಘ ತಗೊಂಡಿದ್ದಾನೆ? ಅಸುರಗಳ ಸಂಘ ತಗೊಂಡಿದ್ದಾನೆ. ಸೊ ಅಸುರಗಳ ಸಂಘ ತಗೊಂಡಿದ್ರೆ ಅಸುರ ಗುಣವೇ ಬರುತ್ತೆ. ನಾವು ದೇವರುಗಳು ಅದಾವುದು ವೈಷ್ಣವರುಗಳು ಸಂಘ ತಗೊಂಡಿದ್ರೆ ನಮಗೂ ವೈಷ್ಣವ ಬುದ್ಧಿ ಬರುತ್ತೆ. ಅದಕ್ಕೆ ನಮಗೂ ಚೈತನ್ಯ ಚರಿತಾಮೃತದಲ್ಲಿ ಸಾಧು ಸಂಘ ಸರ್ವಶಾಸ್ತ್ರ ಗಯ ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹಯ. ಸೊ ಸಾಧು ಸಂಘ ಇದ್ರೆ ಮಾತ್ರ, ಲವ ಮಾತ್ರ ಸಾಧು ಸಂಘ ಇದ್ರೆ ನಮಗೂ ಕೃಷ್ಣ ಭಕ್ತಿ ಸಿಕ್ಕುತ್ತೆ. ಈ ತರ ಅಸುರ ಸ್ವಭಾವ ಇರೋ ಸಾಧು ಸಂಘ ಇದ್ರೆ ಏನಾಗುತ್ತೆ, ಇರೋ ಸ್ವಲ್ಪ ಬುದ್ಧಿಯೋ ಹೋಗ್ಬಿಟ್ಟು ಪೂರ್ತಿ ಅಸುರನಾಗ್ಬಿಡ್ತಾನೆ ಅವನು. ಸೊ ಈ ತರ ಅಸುರನ ಫ್ರೆಂಡ್ಸು, ಆ ಸ್ನೇಹಿತರುಗಳು ಕಂಸನ ಹತ್ರ ಅಸುರ ಫ್ರೆಂಡ್ಸ್ ಎಲ್ಲ ಈ ತರ ಹೇಳುವಾಗ ಕಂಸನ ಬುದ್ಧಿ ಏನಾಗುತ್ತೆ, ಓಕೆ ಓಕೆ ಮಾಡ್ಬಿಡೋಣ, ಎಲ್ಲರಿಗೂ ಹಿಂಸೆ ಕೊಟ್ಬಿಡೋಣ, ಎಲ್ಲರೂ ಆ ವೈಷ್ಣವರಲ್ಲಿ ಸಾಯಿಸ್ಬಿಡಿ, ಹಿಂಸೆ ಕೊಟ್ಬಿಡು, ಎಲ್ಲ ಜಾಗಲ್ಲಿರೋ ಸಾಧುಗಳು ಅಲ್ಲಿರೋ ಎಲ್ಲರನ್ನೂ ಸಾಯಿಸ್ಬಿಡಿ ಹೇಳ್ತಾನೆ. ಎಲ್ಲ ಅಸುರರಿಗೂ ಅನುಮತಿಯೂ ಕೊಟ್ಬಿಡ್ತಾನೆ. ಎಲ್ಲರಿಗೂ ಅನುಮತಿ ಕೊಟ್ಬಿಟ್ಟು ಆಮೇಲೆ ಇವಾಗ ಮನೆಗೆ ಬರ್ತಾನಂತೆ. ಯಾರೊಬ್ಬನು ಇಷ್ಟೊಂದು ಅಜ್ಞಾನದಲ್ಲಿ ಇರ್ತಾನೋ ಅವನು ಖಂಡಿತ ಅವನಕ್ಕೂ ಮರಣ ಹತ್ರ ಬರ್ತಾ ಇರುತ್ತೆ. ಯಾಕಂದ್ರೆ ಇವನಕ್ಕೆ ನೋಡಿ, ಎದು ಒಳ್ಳೇದು ಎದು ಕೆಟ್ಟದ್ದು ಏನೇ ಬುದ್ಧಿ ಇಲ್ಲ. ಯಾವ ತರ ಒಂದು ಅಸುರ ಸ್ವಭಾವ, ಈ ತರ ಅಜ್ಞಾನ ಇದ್ಕೊಂಡು ಈ ತರ ಸಾಧುಕಲ್ನಿ ಹಿಂಸೆ ಪಡಿಸಕ್ಕೆ, ಸಾಧುಕಲ್ನಿ ನಾಶ ಮಾಡಕ್ಕೆ, ಕೊಳ್ಳಕ್ಕೆ, ವೈಷ್ಣವರ್ಗ ಅಪರಾಧ ಮಾಡ್ತಾ ಇದ್ದಾನೆ ಅವನು. ಯಾರೊಬ್ಬನು ಈ ತರ ಒಳ್ಳೆಯವರನಿ ಒಳ್ಳೆ ಆತ್ಮಕಲ್ನಿ ಹಿಂಸೆ ಕೊಡ್ತಾರೋ ಅವ್ರಿಗೆ ಆಯುಷ್ಯ ಕಡಿಮೆ ಆಗುತ್ತೆ, ಸೌಂದರ್ಯ ಹೋಗುತ್ತೆ, ಹೊಗಳು ಹೋಗುತ್ತೆ. ಮತ್ತೆ ಅವನು ಸಂಸ್ಕಾರಗಳು ಮಾಡಕ್ಕಾಗಲ್ಲ, ಅವನಕ್ಕೂ ಆಶೀರ್ವಾದ ಸಿಕ್ಕಲ್ಲ, ಒಳ್ಳೆ ಗ್ರಹಗಳಿಗೂ ಹೋಗಲ್ಲ ಅವನೆಲ್ಲ. ಮೇಲ್ಗಡೆ ಇರೋ ಒಳ್ಳೆ ಗ್ರಹಗಳಿಗೂ ಹೋಗಲ್ಲ. ಈ ತರ ಏನು ವೈಷ್ಣವ ಅಪರಾಧ ಮಾಡಿದ್ರೆ ಇದೆಲ್ಲ ಸಿಕ್ಕುತ್ತೆ ಇಲ್ಲಿ ನಮಗೂ 46 ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ. ಓಕೆ, ಹರೇ ಕೃಷ್ಣ. ಇವಾಗ ನಮ್ದು 4th ಚಾಪ್ಟರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಾವು 5th ಚಾಪ್ಟರ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ. ಎನಿ ಕ್ವೆಶ್ಚನ್ಸ್, ಎನಿ ಡೌಟ್ಸ್ ಮಾತಾಜಿ?